ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನ ಸೃಷ್ಟಿ ಮಾಡಿದೆ. ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಎಂಎಲ್ಸಿಗಳು ಪತ್ರವನ್ನು ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 24 ಎಂಎಲ್ಸಿಗಳಿಂದ ಖರ್ಗೆಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಮಗೂ ಸಚಿವ ಸ್ಥಾನ ಕೊಡಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅಂತ. ಯಾಕಂದ್ರೆ ಎಂಎಲ್ಸಿಗಳಿಗೆ ಈ ಬಾರಿಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿ NS ಬೋಸ್ರಾಜ್ ಅವರು ಮಾತ್ರ ಎಂಎಲ್ಸಿ ಆಗಿರುವಂಥವರು ಸಚಿವರಾಗಿರುವಂಥದ್ದು. ಒಬ್ಬರಿಗೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ. ಈ ಮುಂಚೆ ಎಲ್ಲ 4-5 ಜನಕ್ಕೆಲ್ಲ ಅವಕಾಶ ಮಾಡಿಕೊಡ್ಲಾಗ್ತಾ ಇತ್ತು. ದೆಹಲಿಗೂ ತೆರಳಲಿಕ್ಕೆ ಸಜ್ಜಾಗಿದ್ದಾರೆ ಪರಿಷತ್ನ ಸದಸ್ಯರು. ಸಂಪುಟ ಪುನರ್ರಚನೆ ವೇಳೆ ಪರಿಗಣಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ಕೂಡ ಸಾಕಷ್ಟು ಪಕ್ಷಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು. ಎಲ್ಲರೂ ಕೂಡ MLAಗಳೇ ಇದ್ದಾರೆ, ಒಬ್ಬರಿಗೆ ಮಾತ್ರ MLCಗೆ ಅವಕಾಶ ಮಾಡಿಕೊಡ್ಲಾಗಿದೆ. ನಮ್ಮಲ್ಲೂ ಕೂಡ 4ರಿಂದ 5 ಜನಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ರ ಬಗ್ಗೆ ಪತ್ರವನ್ನ ಬರೆದು AICC ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈಗ ಆಲ್ರೆಡಿ ಪತ್ರ ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ. ಕುರ್ಚಿ ಸಮರ ಒಂದು ಕಡೆ ನಡೀತಾ ಇದ್ರೆ, ಮೊನ್ನೆ ಅಷ್ಟೇ 38 ಜನ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಂಥವರ ಪೈಕಿ 31 ಜನ ಪತ್ರವನ್ನು ಬರೆದು ಸಹಿಯನ್ನ ಹಾಕಿದ್ರು. ಹೈಕಮಾಂಡ್ಗೆ ಪತ್ರವನ್ನು ಕಳಿಸಲಾಗಿತ್ತು ಸುರ್ಜೇವಾಲಾ ಅವರ ಮುಖಾಂತರ. ನಮಗೆ ಆದ್ಯತೆ ಕೊಡಿ, ನಮ್ಮಲ್ಲೂ ಕೂಡ 4ರಿಂದ 5 ಜನಕ್ಕೆ ಅವಕಾಶವನ್ನು ಮಾಡಿಕೊಡಿ, ಹಿರಿಯರು ಕಿರಿಯರು ಅನ್ನುವಂಥದ್ದು ಇರಬೇಕು ಸಂಪುಟ ಇರುವಂಥ ಸಂದರ್ಭದಲ್ಲಿ. ಸಂಪುಟ ಪುನರ್ರಚನೆಯ ಟೈಮ್ನಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಇನ್ನು ಸಚಿವ ಸ್ಥಾನಕ್ಕೆ MLCಗಳು ಪತ್ರ ಬರೆದ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನು ಅಂತ ನೋಡೋಣ. ಇದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಕೇಳಿದ್ದಾರೆ, ನಾಟ್ ಓನ್ಲಿ ಕಾಂಗ್ರೆಸ್. ಎಲ್ಲ ಪಕ್ಷದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಅದ್ರಂಗೆ ನಮ್ಮಲ್ಲಿನೂ ಕೇಳಿದ್ದಾರೆ, ಯಾರು ಮಂತ್ರಿ ಆಗಬಾರ್ದು ಅಂತ ಇದ್ದೇನೆ ಕೇಳಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಅವ್ರೇನು ಮಾಡಿದ್ರು ಅದನ್ನೇ ನಾವು ಮಾಡ್ತಾಯಿದ್ವಿ. ಏನು ಅವ್ರಂಗೆ ನಾವು ಅವ್ರು ಬಿಟ್ಟು ಏನಾರ ಮಾಡ್ತಾಯಿದ್ವಿ. ಅವರು ಮಂತ್ರಿಮಂಡಲ ರಚಿಸಿದ್ರು, ಅವರು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ನಾವು ಮಾಡಿದ್ವಿ. ಏನು ವ್ಯತ್ಯಾಸ? ಅವ್ರು ಮಾತಾಡಲಿಕ್ಕೆ ಏನಿದೆ? ಸುಮ್ಮನೆ ರಾಜಕೀಯವಾಗಿ ಮಾತಾಡ್ತಾರೆ. ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದು ಪಾರ್ಟಿ ಡಿಸಿಷನ್, CLPಯಲ್ಲಿ ಆಗ್ತಕ್ಕಂಥದ್ದು. ನಾನೇ ಏನಾದರೂ ಡಿಸಿಷನ್ ತೊಗೊಳ್ಳೋಮಿದ್ರೆ ನಾನು ಹೇಳಿಬಿಡ್ತಿದ್ದೆ. ದಲಿತ CM ಆಗೋನು CLPಯಲ್ಲಿ ಲೀಡರಾಗಿ ಹೊರಹೊಮ್ಮಬೇಕು, ಹೈಕಮಾಂಡ್ ಅವ್ರ ಹೆಸರು ಹೇಳಬೇಕು. ಇವೆಲ್ಲವೂ ಪ್ರಕ್ರಿಯೆ ಇರೋದ್ರಿಂದ ನೀ CM ಅಂತ ಕೇಳ್ಕೊತ ಅಡ್ಡಾಡೋಕ್ಕಾಗೋದಿಲ್ಲ. ದಟ್ಸ್ ನಾಟ್ ಕರೆಕ್ಟ್. ಆ ಪ್ರಕ್ರಿಯೆ ಸಂವಿಧಾನದಡಿ ಏನಿದೆ ಆ ಪ್ರಕಾರ ಆಗಬೇಕಾಗತ್ತೆ ವಿನಃ ನಾನು ಮಾಡ್ತೀನಿ, ನೀ ಆಗ್ತೀನಿ, ಇನ್ನೊಂದು ಜಾತಿ ಆಗಬೇಕು, ಆ ಜಾತಿ ಆಗಬೇಕು ಅನ್ನೋದು ಆಗೋದಿಲ್ಲ. ಅದಕ್ಕೆ ಅದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಗೆದ್ದು ಆಗ್ಬೋದಲ್ಲ. ಯಾಕೆ ಮಾಯಾವತಿ ಆಗಿಲ್ಲ, ಸುಶೀಲ್ ಕುಮಾರ್ ಶಿಂದೆ ಅವರಾಗಿಲ್ಲ? ನಮ್ಮ ಕಾಂಗ್ರೆಸ್ಸಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರಾಗಿದ್ದಾರಲ್ಲ. ಹಾಗೆ CLPಯಲ್ಲಿ ಆಯ್ಕೆ ಆದರೆ ಅವರು ಮುಖ್ಯಮಂತ್ರಿ ಆಗ್ಬೋದು. ಇಲ್ಲ ನೋಡಿ, ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ನೋಡಿ, ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಂತ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು, ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ವಾ. 2.5 ವರ್ಷ 3 ವರ್ಷ ಆದಮೇಲೆ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಆಗ್ತವೆ. ಯಾವುದೇ ಸರ್ಕಾರ ಇರ್ಬೋದು. ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನು ಎಲ್ಲರಿಗೂ ಅವಕಾಶ ಕೊಡೋದಂತ ಇರ್ಬೋದು, ಇನ್ನು ಆಡಳಿತ ಚುರುಕು ಮಾಡ್ಬೋದಾ ಅಂತ ನೋಡೋದು ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಇಟ್ಸ್ ಆಲ್ವೇಸ್ ಆ್ಯಂಡ್ ಕ್ಯಾಬಿನೆಟ್ ಇರ್ಬೋದು, ಇಟ್ಸ್ ದ ಡಿಸ್ಕ್ರಿಷನ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ಕೊಡ್ಬೋದಲ್ಲ, ಇದು ಡೆಮೋಕ್ರಸಿ. ಯಾರು ಬೇಕಾದ್ರೂ ಕೇಳ್ಬೋದಪ್ಪ, ಅದಕ್ಕೆ ತಪ್ಪೇನಿದೆ. ಎಲ್ರಿಗೂ ರೈಟ್ಸ್ ಇದೆ. ಎಷ್ಟೋ ಜನ ಮೊದಲೇ ಬಾರಿ ಶಾಸಕರಾಗಿರೋರು ಕೂಡ ಮಂತ್ರಿಗಳಾಗಿದ್ದಾರೆ, ಮೊದಲೇ ಬಾರಿ ಶಾಸಕರವರು ಮುಖ್ಯಮಂತ್ರಿ ಕೂಡ ಆಗಿದ್ದಾರಲ್ವಾ. ನೋಡಿ, ಅವರಿಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಈ ವಿಷಯದ ಬಗ್ಗೆ, ಆಯಿತಾ. ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ನಮಗೆ ವಿಷಯಗಳ ಬಗ್ಗೆ ಹೇಳುವಂಥದ್ದಕ್ಕೆ ಯಾವ ನೈತಿಕತೆ ಇಲ್ಲ. BJPಯಿಂದ ನಾವೇನು ನೀತಿ ವಿಚಾರಗಳ ಬಗ್ಗೆ ಅಥವಾ JDS ಇಂದ ನಾವೇನು ಕಲಿಬೇಕಾಗಿಲ್ಲ. ನಾಯಕತ್ವ ಬದಲಾವಣೆಗೆ ಡೆಡ್ಲೈನ್ ವಿಚಾರ DKಶಿ ಆಪ್ತರಿಗೆ ಪ್ರಿಯಾಂಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡೆಡ್ಲೈನ್ ಕೊಟ್ಟರೆ ಯಾವ ಕೆಲಸವೂ ಆಗಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕರ್ಗೆ. ಹೈಕಮಾಂಡ್ ಅವಶ್ಯಕತೆ ಬಂದಾಗ ಕರೆಸಿ ಮಾತನಾಡುತ್ತೆ, ಸುಮ್ಮನೆ ಮಾತನಾಡೋದು ಪ್ರಯೋಜನಕ್ಕೆ ಬರಲ್ಲ. ಸದ್ಯಕ್ಕೆ ದಲಿತ CM ಅಪ್ರಸ್ತುತ ಅಂತ ಪ್ರಿಯಾಂಕರ್ಗೆ ಮಾತನಾಡಿದ್ದಾರೆ. ದಲಿತ CM ವಿಚಾರವನ್ನು ಹೈಕಮಾಂಡ್ ಡಿಸೈಡ್ ಮಾಡುತ್ತದೆ ಅಂತ ಪ್ರಿಯಾಂಕರ್ಗೆ ಅವರು ಹೇಳಿದರು. ಯಾಕೆಂದರೆ ಕದಲೂರು ಉದಯ್ ಅವರು ಸೇರಿದಂತೆ ಕೆಲವರು ಮಾತನಾಡಿದರು, 1 ವಾರ ಟೈಮ್ ಕೊಡ್ತೀವಿ, ಅವರು ಅದರಲ್ಲಿ ಒಂದು ನಿರ್ಧಾರವನ್ನು ಹೇಳ್ದೆ ಹೋದರೆ ನಾವೇ ದೆಹಲಿಗೆ ಹೋಗಿ ಮಾತನಾಡ್ತೀವಿ ಹೈಕಮಾಂಡ್ ನಾಯಕರ ಜೊತೆ ಎಂದು ಮಾತನಾಡಿದರು. ಯಾವ ಡೆಡ್ಲೈನ್ ನೀವು ಈ ಡೆಡ್ಲೈನ್ ಕೊಟ್ಟರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನ್ನಿಸ್ತದೋ ಆವಾಗ ಅವರು
ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಕ್ಯಾಮ್ರಾಗಳು ಬಂದು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು, ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್, ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ CM ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಪಾಲು ಅನ್ನೋ ತರೋದು ನಮ್ದೆಲ್ಲರದ್ದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಎಟ್ ದ ರೈಟ್ ಟೈಮ್. ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ ನೀವು ಹೇಳಿದ್ರು ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳಬೇಕು. ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ, ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೆ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಆ್ಯಂಡ್ ಏನೇ ಇದ್ರೂ ಕಲೆಕ್ಟಿವ್ ಆಗುತ್ತೆ, ಡಿಸಿಷನ್ನು ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ.